ಎಲ್ಲ ರೆಡಿ ಆಗ್ತಾವ್ರೆ ಶೂಸೆಲ್ಲ ಹಾಕ್ಕೊಂಡು. ನಾನು ಕ್ರಾಕ್ಸ್ ಹಾಕೊಂಬಿಟ್ಟೆ. ಸೊ ಅನಿಲ್ ಅವರು ಟ್ರೆಕ್ಕಿಂಗ್ ಶೂಸ್ ಹಾಕ್ಕೊತಾರೆ. ಸೊ ಇನ್ನು ಜಾಗಿಂಗ್ ಶೂಸೇ ಹಾಕ್ಕೊತ ಇದ್ದಂಗೆ ನಾವೆಲ್ಲ ಸ್ಲಿಪ್ಪರ್ಸ್. ಶಾರ್ಟ್ಸ್ ಮ್ಯಾನ್. This is track man. This is shorts man. That is pant man. ಇವನು 9 ತೋರ್ಸಲ್ಲಿ ಅವನು 8+1. ಇವನು 9 ಇವನು. ಗೈಸ್ ನಿಮಗೆ ಗೊತ್ತಿಲ್ಲ, ಈಗ ಇದೇ ಗೊತ್ತಾ ಇದರ ಸೈಜು 32, ಇದು 36. ನೋಡಿ ಇಂಥ ಚಪ್ರಿ ಥರನೇ ಆಡ್ತಾರೆ. ಏನು ಮಾಡೋಣ ಹೇಳಿ. ಚಪ್ರಿ ಅಂತ ಅವನ ಅಜ್ಜ ಒಂಚೂರು ಮರ್ಯಾದೆ ಕೊಡಲ್ಲ. ಸೊ ನಾವು ಇಲ್ಲಿ ಪಾರ್ಕಿಂಗ್ ಮಾಡ್ತೀರಿ ಗಾಡಿನ. ಇಲ್ಲಿ ಪಾರ್ಕಿಂಗ್ ಮಾಡಿ ಆ ಸೈಡ್ ಹೋಗ್ಬೇಕು ಟ್ರೆಕ್ಕಿಂಗ್ಗೆ. ಸೊ ಅಂದರೆ ಬೆಟ್ಟ ಹತ್ತಕ್ಕೆ ಫೋರ್ಟ್ ಮೇಲೆ ಹೋಗ್ಬೇಕು. ಸೊ ಇದೇ ಟೆಂಟು. ರಾತ್ರಿ ಟೆಂಟ್ ಹಾಕೊಂಡು ಮಲ್ಕೊಂಡಿದ್ವಿ. ಇಲ್ಲಿ ಮಲ್ಕೊಂಡಿಲ್ಲ, ಬೇರೆ ಕಡೆ ಮಲ್ಕೊಂಡಿದ್ವಿ. ಸೊ ಇಲ್ಲೇ ಈ ಥರ ಜಾಗ ಇತ್ತು ಅಂದರೆ ಇಲ್ಲೇ ಮಾಡ್ಬೋದಾಗಿತ್ತು. ಎಲ್ಲ ಸೇರಿ ಅಲ್ಲೇ ಊಟ ತಿನ್ನೋಣ, ಊಟ ತಿನ್ಬಿಟ್ಟು ಅಲ್ಲೇ ಮಲ್ಕೊಳ್ಳೋಣ ಅಂದ್ಬಿಟ್ಟು ಇದು ಮಾಡೋದು. ನೋಡಿ ಪ್ಯಾಂಟ್ ಹೇಳ್ಕೊಂತೀವಿ. ಶಿಷ್ಯ ನೋಡಿ ಪ್ಯಾಂಟ್ ಹೇಳ್ಕೊತವನೆ, ಹೊರಗಡೆ ಏನೇನೋ ಹಾಕ್ಕೊಂತವನು. ಡೋರ್ ಲಾಕ್ಗಳು ಮಾಡ್ರು ಎತ್ತಿಗ್ರು. ಅಲ್ಲೇ ಮರ್ಚೋಣ ಅಂತ ಹೇಳ್ದೆ. ಬ್ಯಾಗ್ಗಳು ಅದರಲ್ಲಿ ಇತ್ತ. ಸೊ ಶಂಕರ್ ಅವ್ರು ಎಂಟ್ರಿ ಆಗ್ತಾ ಹೋದ್ರು. ಏ ಅಲ್ಲ ಹೋಗ್ಯಾವು ಹೋಗಿಲ್ಲಿದ್ದು ಮಿಕ್ಸ್ ಅವೆ. ಅಲ್ಲಿ ಒಗ್ದ್ಬಿಟ್ಟು ಹಾಕೋಣ ಬಿಡಲ್ಲ. ಇಲ್ಲಿ ಎತ್ತೋದಲ್ಲ, ಬೆಟ್ಟ ಎತ್ತಬೇಡ, ಹತ್ತು. ಕನ್ನಡ ಕಲೀರಿ. ಅರ್ಧಂ ಕನ್ನಡ ಕಲಿ ಆಯ್ತದೆ. ಅದನ್ನೇ ನೀನು ನನಗೆ ಹೇಳ್ತಾ. ಹೌದಾ, ನೀನು ಹೇಳಿಲ್ವಾ? ಎತ್ತದು ಅಂತೀರಾ, ಹತ್ತದು. ಕನ್ನಡ ನೈ ಕನ್ನಡ ಬೋಲೋ. ಸೊ ಮೋಸ್ಟ್ಲಿ ಅಲ್ಲತ್ತದು. ಇದು ಮೇಯ್ನು. ಇಲ್ಲಿದೆ ನೋಡಿ, ಇಲ್ಲಿ ಹತ್ತಬೇಕು. ಸೊ ಇಲ್ಲಿ ಹತ್ತಿದ್ರೆ ನಮಗೆ ಟಾಪಲ್ಲಿ ಹೋದ್ರೆ ಒಳ್ಳೆ ವ್ಯೂ ಕಾಣಿಸುತ್ತೆ ನಮಗೆ. ಹಾಂ ಓಕೆ, ನಮ್ಮ ಹುಡುಗ ಫೋನ್ ಕೇಳ್ತಿದ್ದಾನೆ. ಒಂದು ನಿಮಿಷ. ದಿಸ್ ಶಂಕರ್ ಬಿಡಿಸಿ ನೋಡ್ಕೊಳ. ಸೊ ಬಾಯ್ಸ್ ಎಲ್ಲ ಇನ್ನು ಟೆಂಟ್ ಅಲ್ಲೇ ಹಾಕ್ಕೊಂತ ಇದ್ದಂಗೆ ಅವರೇನು. ಅದು ನೋಡಿ ಗಾಳಿಗೆ. ಇವಾಗ ಫೋಟೋ ಶೂಟ್ ಮಾಡ್ತಿದ್ದಾರೆ ಶಂಕರ್. ಆ್ಯಂಡ್ ಇಲ್ಲಿ ನೋಡಿಸ್ತೀನಿ ಬನ್ನಿ. ಟೆಂಟ್ ಕ್ಲೋಸ್ ಮಾಡ್ತಾ ಇದ್ದಾನೆ ಇನ್ನು. ಅನಿಲ್ ನೋಡಿ ಶೂಸು, ವೈಟ್ ಪ್ಯಾಂಟು ಎಲ್ಲ ಹಾಕ್ಕೊಂಬಿಟ್ಟಿದ್ದಾನೆ. ಸೊ ಈ ಟೆಂಟಲ್ಲಿ 4 ಮೆಂಬರ್ಸ್ ಆರಾಮಾಗಿ ಮಲ್ಕೊಬೋದು. ನೋಡಿ ಇದು ನೋಡಿ, ಇದು ನಾನು ಹಿಂದೆ ಬರ್ತೈತೆ. ಬ್ಲ್ಯಾಕ್ ಬಾಯ್ ಅದಕ್ಕಿಂತ ಬ್ಲ್ಯಾಕ್ ಶರ್ಟ್ ಬಾಯ್. ಮಖ ತೊಗೊಬೇಕಾಗಿತ್ತಲ್ಲಿ. ಅದನ್ನೇ ಹೇಳ್ಬಿಡು. ಅದನ್ನ ನಂಗೆ ಎಡಿಟ್ ಮಾಡ್ತೀನಿ, ನೀನು ಟೆನ್ಷನ್ ತೊಗೊಂಬೇಡ. ಸುಮ್ಮನೆ ಇರೋ. ನೀವು ಏನು ಮಾತಾಡ್ತಿರೋ ಅದೆಲ್ಲ ಆರಾಮಾಗಿ ಮಾತಾಡ್ಕೊಳ್ರಿ ಅಷ್ಟೇ. ವ್ಲಾಗಿಂಗ್ ಅಂದಮೇಲೆ ವ್ಲಾಗಿಂಗ್ ಥರ ಮಾಡಿರಿ. ಅಲ್ಲೇ ಫೋನ್ ಎತ್ಕೊಂಬರೋ ನಂದು. ಅಲ್ಲೇ ಐತೆ ಟ್ಯಾಶ್ ಪಡೋರು. ಎತ್ಕೊಂಬಂದು ಲಾಕ್ ಕ್ಲೀನಾಗಿ ಗಾಡಿನ. ನೋಡಿ ಆ್ಯಕ್ಚುಲಿ ಅಲ್ಲಿ ದೇವಸ್ಥಾನ ಇದೆ. ಶಾರ್ಟ್ಸ್ ಹಾಕೊಂಬಂದು ಅವನು ನಿಂದು ಮಾತ್ರ ಹಂಗೆ ಹಾಕ್ತೀನ. ಡೈರೆಕ್ಟ್ ಬರ್ಡ್ಸು, ವಲ್ಗರ್ ಬರ್ಡ್ಸ್.
ಲೂಸ್ ಆಯ್ತದ್ಲೇ ಟೈಟ್ ಮಾಡ್ಕೊಳ್ಳೋ. ಟೈಟ್ ಮಾಡಿ ದಾರ ಇಲ್ಲ ಅಲ್ಲಿ ಆಯ್ತಲ್ಲಿ. ಇಲ್ಲ ಗುರು ಆಯ್ತಾ ಇಲ್ಲ ಇರೋ ಅವನು ಬರ್ಲಿಲ್ಲ ಅಲ್ಲಿಂದ ಬರ್ತಾ ಇದ್ದಾರೆ ಇನ್ನು ಕಳಿಸ್ತಾವನೆ ನಿಮ್ದು ಹಂಗೆ ಹೆಂಗಿದೆ ಅದು ಸ್ವಲ್ಪ ಕಿತ್ತೋಗಿದೆ. ಅಂಡರ್ವೇರ್ ಹಾಕಿಲ್ಲ ಹಾಕಿಲ್ಲ. ಅಯ್ಯೋ ಇನ್ನೂ ಒಳ್ಳೇದು ವ್ಲಾಗ್ ಮಾಡಕ್ಕೆ ಅದೇ ಯಾರು ಹಾಕಿಲ್ಲ ಉದ್ರಾಯ್ತದ ಅದು ಪರ್ಸು ಫೋನ್ ಎತ್ಕೊಂಡು ಗಾಡಿ ಅವೆಲ್ಲ ಏ ಬೇಡ ಬಾ ಲಾಕ್ ಐತಲ್ಲ ಹೋಗಲ್ಲ ಬರಲ್ಲ ಬರ ಜಿಪ್ ಐತೆ ಅಲ್ಲಿ ತೋರ್ಸು. ಶರ್ಟ್ ಬೇರೆ ಉದ್ದ ಐತೆ ಅಲ್ವಾ ಅಲ್ಲಾಡ್ಸ್ಕೊಂಡು ರೋಡ್ನಾಗ ಮುಗಿಸ್ಬೇಕು ವೆಯ್ಟ್ ಏನು ಒಂದು ಇಟ್ಟಿಲ್ಲ ಈ ಕಡೆ ಜೋಬ್ ಇಡ್ಬೋದಲ್ಲ ಬೇಜನ್ಸಲ ಬಿಡಿಸ್ಕೊಂಡಿದ್ದೀನಿ ಏ ಗುಂಡಿ ಇದೆ ತಾನೆ ಇಕ್ಕೋ ಅಲ್ಲಿ ಅಲ್ಲಾಡ್ತಾ ಇದ್ದೆ ಹಿಂಗಿಲ್ಲ ಈ ನೋಡೋ. ಅದೇ ಅದೇ ನೋಡ್ಕೊಂಡು ನೀಟಾಗಿ. ಸೊ ಗಾಯ್ಸ್ ಜಗಳ ಆಡ್ತವ್ರೆ ಫೋನ್ ಇದ್ರಲ್ಲಿ ಇಕ್ಕೊಳ್ರಿ ಈ ಕಂತ್ರಿನ ಮಗ ಇದ್ದಾನಲ್ಲ ಇವನ್ನೆಲ್ಲ ಇಂಥ ಕೆಲಸನೇ ಮಾಡತ್ತಪ್ಪ ಅವನಿಗೆ ಯಾವಾಗೂ ಹಿಂಗೆ ಮಾಡ್ತಾನೆ. ಇನ್ನೊಂದಿಲ್ಲ ಬಾ ನಿನ್ಗೆ ಹೆಲ್ಪ್ ಮಾಡೋಣ ನೀನು ನನಗೆ ಹೊಡಿತಿಲ್ಲ ಬೋಸ್ಲಿಕ್ಕೆ ಎರಡು ತಗೊಳ್ರಿ ಅಂತ ಹೇಳಿದ್ರು ಯಾರು ಅಜಾಮ್ ಕೋರ್ ನನ್ನ ಮಗ ಇರ್ಬೇಕು ಬೇಸ್ಕ ಹೋಗಲ್ಲ ಹಿಂಗೆ ಮಾಡ್ತಾನೆ. ಸೊ ನೋಡಿ ಅಲ್ಲಿ ನಡೀತಾ ಇದ್ದಾರೆ ಹೆಂಗೋ ಬೇಕು. ಅಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಇದ್ದಾರೆ. ಸೊ ಅವರೇ ಮಾಡ್ಕೊಡ್ತಾರೆ ಅಲ್ಲೇ ಅಲ್ಲಿ ಮಾಡ್ಕೊಡ್ತಾರೆ ಊರಲ್ಲಿ. ಅಲ್ಲ ಮಾಡ್ಕೊಳ್ಳೋದು ಟೈಮ್ ಪಾಸ್ ತಿನ್ಕೊಂಡು ಅಲ್ಲಿಂದ ಅಲ್ಲಿಗೋಗಿ ಫೋನ್ ಪೇ ಹೋಗುತ್ತೆ ಎಲ್ಲ ಇಲ್ಲಿ ವರ್ಕ್ ಆಗಲ್ಲ. ಅಲ್ಲಿ ಹೋಗ್ಬೇಕು. ಅದು ತಲೆನೋವು ನಡಿ ಮೇಲಕ್ಕೆ ಹೋಗ್ಬೇಕಂತ. ಹಿಂಗೋಲೆ ಸೊ ಗೈಸ್ ಹಿಂಗೆ ಹಿಂಗೆ ಬಾರ ಹೇಳ್ತೇನೆ ಅಲ್ಲಿ ಎತ್ತರದ್ ಕಾಣಿಸ್ತಲ್ವಾ ನನಗೆ ಮೇಲೆ ಸೊ ಗೈಸ್ ಹಾಂ ಬೆಟ್ಟದ ಕೆಳಗಡೆ ನೀರು ಹರಿತಾ ಇದೆ. ಸೊ ನೀರು ತುಂಬಾ fresh ಆಗಿ ಕಾಣಿಸ್ತಿದೆ. ಈ ರಾಜನಾರು ನೋಡ್ತಿರ್ಬೋದು ನೋಡಿ ಯಾವ ಊರು ತಂದಿದೆ ಜಾರ್ಕೊಂಡು ಹೋಗ್ಬಿಡು. ನೋಡಿ ಇವರೆಲ್ಲ ಕೋತಿ ಚೇಷ್ಟೆಗಳೇ ಮಾಡ್ಕೊಂಡು ಶೂ ಹಾಕಿ ಇಲ್ಲಿಂದ ತಳ್ತೀನಿ ಹಿಂಗೆ ಸ್ಟಡಿಯಾಗಿ ಮುಟ್ಕೊಂಡು ಹಿಂಗೆ ಕರ್ಕೊಂಡು ಹೋಗು ಹಿಂಗೆ ಅಂತ ಹೋಗ್ಬಿಡ್ತೀನಿ ಹಂಗೆ ವಾಟರ್ ಮೇಲೆ ತೇಲುತ್ತೆ ನಿಂದು ಶೂ ಒಬ್ಬನೇ ಬೇಕು. ಸೊ ಜಶ್ವಂತ್ ಹೌ ಇಸ್ ದ ಜೋಶ್ ವೈಟ್ ಮತ್ತೆ ಇದು ಇತ್ತು. ಏನಿಲ್ಲ ಜಾರದ್ ಬರ ಅವೆಲ್ಲೂ ಅನಿಲ್ ಹೌ ಇಸ್ ದ ಜೋಶ್ ಬಿಸ್ಕೊಂಡು ನಡ್ಕೊ ಯಾ ಜೋಸ್ ಇಸ್ ಸೂಪರ್ ಹೈ. ಹೌ ಇಸ್ ದ ಜೋಶ್ ಅಣ್ಣ ಒಂದು ಶಂಕರ್ ಮಸ್ತ್ ಆಗಿರೋ ನಡೆಯಲಿ ಏನೇನೋ ಹೇಳ್ತಾನೆ. ಹೆಂಗಿದೆಯಾ ಜೋಶು? ನನ್ನ ವಿಡಿಯೋ ಯೂಟ್ಯೂಬ್ ಹಾಕ್ಬೇಕು ಅಂದ್ರೆ ನೀವು 1000 ರೂಪೀಸ್ ನೋಡಿ ಇದನ್ನು ಕಿತ್ತೋದು ನಾನು ಹಿಂಗೆ 1000 ರೂಪೀಸ್ ರೆಮಿನಿಷನ್ ಬೇಕು. ಸುಮ್ಮನೆ Guys. ಸೊ ಇಲ್ಲಿ ನೋಡಿ ಇದ್ರಲ್ಲಿ ಇವನ್ ದೊಡ್ಡ 9 ಏ ಬಾ ಇವನಿಗೆ 1000 ರೂಪೀಸ್ ರೆಮ್ಯುನರೇಷನ್ ಏನು ಕೊಡ್ಬೇಕು ಗೊತ್ತಾ? ಆಮೇಲೆ ಹೇಳ್ತೀನಿ ಆಮೇಲೆ ನಿಮ್ಗೆಲ್ಲರೂ ಗೊತ್ತಿರುತ್ತೆ. ಡ್ಯಾಶ್ ಫಿಲ್ ಮಾಡ್ಕೊಂಡ್ಬಿಡ್ರಿ ಅದನ್ನ. ಇದನ್ನೆಲ್ಲ ರಿಪೋರ್ಟ್ ಮಾಡ್ಸಾಕ್ತಿದ್ದೀರಾ 10 ಜನ ರಿಪೋರ್ಟ್ ಮಾಡ್ರೆ ಸಾಕು. ಇದು ಜಸ್ಟ್ ಅದು ನಾವು ತಿಂತಾ ಇರಲ್ಲ ಅದು ಕಾಡಲ್ಲಿ ಅವರು ಚಿಕ್ಕಪ್ಪಲ್ಲು ಯಾವುದೋ ತಗೊಂಬಂದು ತಿಂತವ್ರೆ. ಸೊ ಇದು ಚಿಕ್ಕದಲ್ಲ ಇಲ್ಲೇ ಮತ್ತೆ ಎಂಟ್ರಿ ಆಗ್ತಾ ಇದ್ದಾನೆ ಫಸ್ಟ್ ಹುಡುಗ. ಸೊ ಇದೇ ಹರಿಹರ ಫೋರ್ಟ್ ಅಂತ, ಇದರಲ್ಲಿ ಹರಿಹರ ಘಾಟ್ ಅಂತ ಹಾಕ್ತಿದ್ದಾರೆ. ತಿಂತಾನು ಅದನ್ನೇ. ಇದೇನೋ ಹುಲಿ ಚಿಕ್ಕ ಎಲ್ಲ ಇರುತ್ತೆ ಅಂತ ತೋರಿಸ್ತಾ ಇದೆ. ಸೊ ನೋಡಿ ಈ ಥರ ಎಂಟ್ರೆನ್ಸ್ ಇರುತ್ತೆ ನೋಡ್ತಿರ್ಬೋದು. ಅಂಕಿತ್ ನೋಡ್ಕೊಂಡು ಕಲಿಯರಲ್ಲ ಸೊ ಬನ್ನಿ ಫಸ್ಟ್ ಮೆಟ್ಲು ಎಂಟ್ರೆನ್ಸು. ಸೊ ಸ್ವಲ್ಪ ದೂರ ಹೋಗಾದ್ಮೇಲೆ ಮಾಡ್ತೀನಿ ವಿಡಿಯೋ. ಸೊ ಗಾಯ್ಸ್ ಇಲ್ಲಿಂದ ಹಿಂಗಿರುತ್ತೆ ರೂಟು ಹರಿಹರ ಫೋರ್ಟ್ಗೆ. ನೋಡಿ ಈ ಒಂದು ಹಾವು ಭಯ ನೋಡೋ ಕೆಳಗಡೆ ಮರ ನನಗೆ ನೋಡೋ. ಹತ್ತದೇ ಒಂದು ಭಯ ಆಗೋಗಿದೆ. ಯಾರು ಇದನ್ನ ಸ್ಟೆಪ್ಸ್ ಅಂದಿದ್ದು ಇಲ್ಲಿಕ್ಕೋ ಕಾಲು ಅಲ್ಲ ಹಿಂಗಿರ್ದ ಸ್ಟೆಪ್ಸ್ ಅಂದ್ರೆ ಸೊ ಇದನ್ನೇ ಟ್ರಕ್ಕಿಂಗ್ ಅಂತಾರೆ. ಹಿಂಗೆ ಇತ್ತಾ ಈ ಸ್ಟೆಪ್ಸ್ ಅಂತಾರೆ ಇದನ್ನ ಸೊ ಕೆಳಗಡೆ ನೀರು ಬಾಟ್ಲ್ ಏನೂ ತಗೊಂಗಿಲ್ಲ, ಪ್ಲಾಸ್ಟಿಕ್ಸ್ ಏನು ಯೂಸ್ ಮಾಡೋಂಗಿಲ್ಲ ಅಂದರು. ನೋಡಿ ಮ್ಯಾಗಿ ಪ್ಯಾಕೆಟು ಎಲ್ಲ ಪ್ಲಾಸ್ಟಿಕ್ ಅಲ್ವಾ. ಹಂಗೆ ಎತ್ಕೊಂಬಂದು ಜೋಶು. ನೋಡಿ ತಗೊಂಬಂದವ್ರೆ. ನಾವು ನೀರು ಬಾಟ್ಲು 6 ಬಾಟ್ಲು ತಗೊಂಬಂದು ಕಾಯ್ತಾ ಇರ್ತೀವಿ ಅಲ್ಲೇ ಬಿಸಾಕೊಂಡು ಬಂದ್ರಿ. ಚಲೋ ಗಾಯ್ಸ್. ಅಲ್ಲ ಇರೋ ಎಷ್ಟು ಸುಸ್ತಾಗ್ತೈತೆ ಹಾಕ್ಸ್ತಾ ಇದ್ದೀನಿ. ಕ್ಯಾಮ್ರಾಗೆ ಪೊಲೀಸರು ಒಬ್ಬರೇ ಎಲ್ಲ ಭಯ ಬೀಳೋದು. ಈಗ ಈ ಮಕ್ಕಳು ಭಯ ಬೀಳ್ತಾರೆ.
ಆರಾಮಾಗಿ ಹೋಗ್ಬೇಕು. ಇನ್ನೂ ಅಷ್ಟು height ಇದೆ. ಸೊ ನಾವಿನ್ನ ಇಷ್ಟೇ ಹತ್ತಿರೋದು. ಕರೆಕ್ಟ್ ಇದೆ ನೋಡ್ರಿ, ಇಷ್ಟೇ ಹತ್ತಿರೋದು. ಇನ್ನು ಮೇಲೆ ಹೋಗ್ಬೇಕು. ಕೊತ್ತಂಬರಿ ಸೊಪ್ಪು ಬೆಳೆದಿದೆ. ಕೊತ್ತಂಬರಿ ಸೊಪ್ಪು, ಕಾಡು ಕೊತ್ತಂಬರಿ. ಅನಿಲ್, ನೋ ಯೂಸಿಂಗ್ ವಲ್ಗರ್ ಲ್ಯಾಂಗ್ವೇಜಸ್. ಡೀಪ್ ಸೌಂಡ್ ಕೊಟ್ಕೋ. ಸಣ್ಣದಾಗಿ ಈ ಥರ ಫಾಲ್ಸ್ ಎಲ್ಲ ಬರುತ್ತೆ. ನೋಡಿ ಹೇಗಿದೆ. ಸೊ ರೆಸ್ಟ್ ತಗೊಂಡೆ ನಿಧಾನಕ್ಕೆ ಹತ್ಬೇಕು ಅಂದ್ಕೊಂಡಿದ್ದೀರಿ. ಸೊ ಬಾಯ್ಸ್, ಹುಡುಗರೆಲ್ಲ ಹಿಂದೆ ಬರ್ತಾವ್ರೆ. ಮುಂದೆಗಡೆ ಮಾಡೋ ಸಾಕು, ಹಿಂದೆ ಮಾಡಬೇಡ. ಮೊಯ್ಯಲ್ಲಿ ಸುಸ್ತು ಮುಖದಲ್ಲಿ ಕಾಣಿಸ್ಬಿಡುತ್ತೆ. ಆಮೇಲೆ ನಾವೆಷ್ಟು ಸುಸ್ತಾಗಿದ್ರು ವಿಡಿಯೋದಲ್ಲಿ ಜೋಶ್ ತೊಗೊಂಡು ಮಾಡಬೇಕು. ನೀನು ಯೋಚನೆ ಮಾಡು. ಸೊ ಬ್ಯಾಕ್ ಇದು ನೋಡಿ. ನೋ ವಲ್ಗರ್ ಲ್ಯಾಂಗ್ವೇಜ್ ಗೈಸ್. ಹಂಗೆ ಚಪ್ರಿಗಳು ಬೈತಾ ಇರ್ತವೆ. ಸೊ ನೋಡ್ತಿರ್ಬೋದು, ಅನಿಲ್, ಜಶ್ವಂತ್, ಶಂಕರ್, ಅಂಕಿತ್ ಲೈನಾಗಿ ಬರ್ತಾವ್ರೆ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೂ ಘಾಟ್ ರೂಲ್ಸನ್ನು ಫಾಲೋ ಮಾಡ್ತಾರೆ. ಚಪ್ರಿ ಅಂತ ವಿಡಿಯೋ ಮಾಡ್ತಾನಲ್ಲ, ಆ ಗಾಂಧಿ ಅಂತ ಚಪ್ರಿ ಅಂತ ಗೊತ್ತಾ ನನಗೆ? ಲೇ ಸೊ ಎಲ್ಲ ಕಲ್ಲುಗಳಿಂದಲೇ ನಡ್ಕೊಂಡು ಹೋಗ್ಬೇಕು. ಸೊ ಚೆನ್ನಾಗಿದೆ ವಿಡಿಯೋ ಮಾಡೋದಕ್ಕೆ. ಹಾಯ್, ಡೇಜಿ ಫೇಲಸ್ಸು ನಿಧಾನಕ್ಕೆ ಬರ್ತಾವ್ರೆ. ನಾನು ಎಲ್ಲರಿಗಿಂತ ಮುಂದೆ ಇದ್ದೀನಿ. ನೀನು ಮುಂದೆ ಇದ್ದು ಬಿಡು. ಎಲ್ಲ ಕಬಡ್ಡಿ ಆಡೋದು ಹಾಕೋ ಬರ್ಬೇಕು. ಸೊ ಜೋಶ್ ಏನಕ್ಕೆ ಇಷ್ಟು ಹೈಪಲ್ಲಿ ಬಿಸಿಲಿದ್ರು ಅಂದರೆ ಕಾಡು ಸೆಂಟ್ರಾಗಿ ಹೋಗ್ತಾಯಿದ್ದೀರಲ್ಲ, ಅದರಿಂದ ಈ ಥರ ಇದೆ ನೋಡಿ. ಅಲ್ಲಿಗೂ ಜೋಶ್ ಬಂದ್ಬಿಟ್ಟಿದೆ, ಹತ್ತಿದ್ದಾನೆ. ಸೊ ಇಲ್ಲೇ ಇರೋದು ಟಾಸ್ಕು ನೋಡ್ತಿರ್ಬೋದು. ಸೊ ನೆಕ್ಸ್ಟ್ ಹಂಗಿದೆ, ಹೋಗೋಣ ರೀ ಹತ್ತಿರ. ಸೊ ನಮ್ಮ ಕಾರ್ ನಮ್ಗೆ ಅಲ್ಲಿ ಕಾಣಿಸ್ತಾ ಇದೆ. ಟೆಂಟ್ನ ಬೀಳಿಸ್ಬಿಡ್ಲಾ? ಸೊ ನೋಡ್ತಿರ್ಬೋದು, ಅಲ್ಲಿಂದ ಇಲ್ಲಿ ಗಂಟ ವಾಕ್ ಮಾಡ್ಕೊಂಡು ಬಂದಿದ್ದೀರಿ. ಹೆಲಿಕಾಪ್ಟರ್ ಬಂತು ನೋಡು, ವಾಕ್ ಮಾಡ್ಕೊಂಡೇ ಬರಬೇಕು. ಹಿಂಗೆ ಮಾಡಬೇಕು. ಇವನು ಕಾಮಿಡಿ ಮಾಡ್ತಿದ್ದಾನೆ. ಎಲ್ಲ ಟಯರ್ಡ್ ಆಗಿದಾರಲ್ಲ, ಫುಲ್ ಕಾಮಿಡಿ ಮಾಡ್ತಾರೆ. ಪೈಲಟು ಕೂಡ ಹೇಳ್ತೀನಿ. ನಂದೇ ಒಂದು ಹೆಲಿಕಾಪ್ಟರ್ ಐತೆ. ಆ್ಯಕ್ಚುಲಿ ಇವಂದೇ ಒಂದೇ ಫ್ಲೈಟ್ ಇದೆ, ಪ್ರೈವೇಟ್ ಜೆಟ್ ಇದೆ. ಇವರಪ್ಪ ಪೈಲಟು. ಪ್ರೈವೇಟ್ ಜೆಟ್ ಇದೆ, ಬರುತ್ತೆ ಅಲ್ಲಿ ನೋಡಿ. ಅಲ್ಲಿ ಲ್ಯಾಂಡಿಂಗ್ ಆಗಷ್ಟು ಜಾಗ ಇದೆ. ಅವರಪ್ಪ ಬೇಕಾಗಿಲ್ಲ ಫುಲ್ ಸೊ ಅಂತ ತಿಳ್ಸ್ಕೊಂಡು ನೀರಲ್ಲಿ ಲ್ಯಾಂಡ್ ಮಾಡ್ತಾರೆ. ಪೈಲಟ್ ನೋಡಿ ಆಯ್ತಾ, ನೀರಲ್ಲಿ ಅವರಪ್ಪ ಫುಲ್ ಎಕ್ಸ್ಪೀರಿಯನ್ಸ್ಡು. ಅದು ಶಟ ಇನ್ನು ಇವನು ಸರಿ ನಿಮ್ಗೆ ಗೊತ್ತು, ಆಳಿಂದ ವ್ಲಾಗ್ ಮಾಡಿ ನಮ್ಮ ಗಂಟ್ಲೆಲ್ಲ ದೆಂಗಿಸ್ಬಿಟ್ಟವನೆ. ಸಾರಿ, ಸ್ವಲ್ಪ ಎಡಿಟ್ ಮಾಡ್ಕೊಡೋ. ಅದೇನಲ್ಲ ಕಂಟೆಂಟ್ ಆಗ್ಬೇಕು. ಇನ್ನು ಇವನ್ ಶಂಕರ್ ಹೊಟ್ಟೆಲೆ ಫುಲ್ ಮಂಕರ್ ನೋಡ್ಕೊಬೋದು. 6 ಪ್ಯಾಕ್ಸ್ ಹೋಗ್ಬಿಟ್ಟು ಫುಲ್ 9 ಪ್ಯಾಕ್ಸ್ ಬಂದ್ಬಿಟ್ಟಿದ್ವಿ ಇವನಿಗೆ. ಇವನು ಸೆಕೆಯಲ್ಲಿ ಬಿಂದೋಗ್ಬಿಟ್ಟವನೆ. ಎಲ್ಲ ತೋರ್ಸಪ್ಪ, ಝೂಮಿಂಗ್, ಝೂಮ್ ಔಟ್. ಇವನು ನೋಡ್ರಿ, ಇವನು ಸೆಕೆ ಸಹವಾಸ ನೋಡಿದ್ರೆ ಮಾತ್ರ ಯಾರು ಪಕ್ಕದಲ್ಲಿ ಕೂಡ ಹೋಗಲ್ಲ. ಸ್ಮೆಲ್ ಇಲ್ಲಿ ಗಂಟೆ ಬದೈತೆ. ಇನ್ನು ನೆಕ್ಸ್ಟ್ ಮಾಡ್ತೀನಿ. ಏನು ಅದಕ್ಕೆ ಸಪ್ರೇಟ್ ವ್ಲಾಗ್ ಮಾಡೋಣ.